ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಎಲ್ಲರಿಗೂ ಸಹ ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಒಬ್ಬರಿಂದೇ ಒಬ್ರು ಈ ಶತ್ರುಗಳು ಅನ್ನೋದು ಉಟ್ಕೊಂಡೇ ಇರ್ತಾರೆ. ನಾವು ಎಷ್ಟೇ ಒಳ್ಳೆಯವರು ಅಂತ ನಾವು ತೋರಿಸಿದ್ರು ನಮ್ಮ ಬೆನ್ನ ಹಿಂದೆ ಈ ಶತ್ರು ಕೈವಾಡ ನಡೀತಾನೆ ಇರುತ್ತೆ. ಹಾಗಾಗಿ ಈ ಮಾಟ ಮಂತ್ರ ಅನ್ನೋದು ಮಾಡಿಸ್ತಾನೆ ಇರ್ತಾರೆ. ಈ ಮಾಟ ಮಂತ್ರ ಮಾಡಿಸೋದು ಯಾವೆಲ್ಲ ರಾಶಿಗಳಿಗೆ, ಈ ಒಂದು 6 ರಾಶಿಗೆ ಇದು ಏನೇ ಅವರು ಪ್ರಯತ್ನ ಪಟ್ಟರು ಇದು ತಟ್ಟಲ್ಲ. ಆ 6 ರಾಶಿ ಯಾವುದು ಅಂತ ನಾವು ನೋಡೋಣ. ಮೊದಲಿಗೆ ಈ ಮೇಷರಾಶಿ, ಮಿಥುನ ರಾಶಿ, ಮತ್ತೆ ಮಕರ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ. ಇವ್ರ ಮೇಲೆ ಸದಾ ಈ ದೇವರ ಕೃಪೆ ಅನ್ನೋದು ಇರೋದ್ರಿಂದ ಇವ್ರಿಗೆ ಯಾವುದೇ ಮಾಟ ಮಂತ್ರ ತಟ್ಟಲ್ಲ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಸಂಕಟಗಳಿಗೆ ಅಂತ್ಯ ಹಾಗೂ ಈಶ್ವರನ ಮಹಾ ಅನುಗ್ರಹ. ಸಿಂಹ ರಾಶಿಯ ಜಾತಕದವರೇ, ನಿಮ್ಮ ಸುದೀರ್ಘ ಕಷ್ಟದ ದಿನಗಳು ಹಾಗೂ ಹೋರಾಟದ ಹಂತಗಳು ಈಗ ಅಂತ್ಯಗೊಳ್ಳುವ ಸಮಯ ಬಂದಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅನುಭವಿಸಿದ ಮಾನಸಿಕ ಯಾತನೆ, ಆರ್ಥಿಕ ತೊಂದರೆಗಳು ಮತ್ತು ನಂಬಿದವರಿಂದ ಅನುಭವಿಸಿದ ವಂಚನೆಗಳಿಗೆ ಬ್ರಹ್ಮಾಂಡವು ಈಗ ಸೂಕ್ತ ಉತ್ತರ ನೀಡಲು ಸಜ್ಜಾಗಿದೆ. ಮುಂದಿನ 48 ಗಂಟೆಗಳ ಕಾಲಾವಧಿಯು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟವಾಗಲಿದೆ. ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯದ ಭವಿಷ್ಯ ನುಡಿಯಲ್ಲ, ಬದಲಿಗೆ ಬ್ರಹ್ಮಾಂಡದ ನೈಸರ್ಗಿಕ ಶಕ್ತಿಗಳು ಹಾಗೂ ಶನೇಶ್ವರ ಮತ್ತು ಈಶ್ವರನ ಅಪರೂಪದ ಸಂಯೋಜನೆಯಿಂದ ರೂಪಿತವಾಗುತ್ತಿರುವ ಈ ಒಂದು ಮಹಾ ಬದಲಾವಣೆಯ ಸಂಕೇತ. ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಿಸಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಕಂಗಾಲಾಗಿದ್ದೀರಾ. ಹಣಕಾಸಿನ ಹರಿವು ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡು ಸಾಲದ ಸುಳಿಗೆ ಸಿಲುಕಿದ್ದೀರಾ. ನಿಮ್ಮ ಅತ್ಯಂತ ಆಪ್ತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ಯಶಸ್ಸನ್ನು ತಡೆಯಲು ಹುನ್ನಾರ ನಡೆಸಿದ್ದಾರಾ? ಹಾಗಿದ್ರೆ ಈ ಒಂದು ಪ್ರಕಟಣೆ ನಿಮಗಾಗಿಯೇ ಬಂದಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿವೆ. ನಿಮ್ಮ ಹಾದಿಯಲ್ಲಿ ಈ ಮುಳ್ಳು ತೂರಿಕೊಂಡಿದ್ದ ಶತ್ರುಗಳ ಈ ಬಲ ಈಗ ಕ್ಷೀಣಿಸಲಿದೆ. ಭಗವಂತನ ಕೃಪೆಯಿಂದ ನಿಮ್ಮ ಭಾಗ್ಯದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳಲಿವೆ. ಈ ಗ್ರಹಗಳ ಒಂದು ಅಪರೂಪದ ಸಂಯೋಜನೆ, ಶನಿದೇವರ ದೃಷ್ಟಿ. ಈ ಜ್ಯೋತಿಷ್ಯ ಶಾಸ್ತ್ರದ ಈ ಗಹನವಾದ ಲೆಕ್ಕಾಚಾರದ ಪ್ರಕಾರ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯ ಮತ್ತು ಶನಿ ಗ್ರಹದ ಚಲನೆಯಲ್ಲಿ ಮಹತ್ವದ ಮಾರ್ಪಾಡು ಸಂಭವಿಸುತ್ತಿದೆ. ಶನಿದೇವನು ನ್ಯಾಯಾಧಿಪತಿ. ಆತ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರಿಗೆ ರಾಜಯೋಗವನ್ನು, ಈ ದುಷ್ಟತನ ಅಥವಾ ಅಹಂಕಾರದಿಂದ ನಡೆಸಿದವರಿಗೆ ತಕ್ಕ ದಂಡನೆಯನ್ನು ನೀಡ್ತಾನೆ. ಈ ಕಳೆದ ಹಲವು ದಿನಗಳಿಂದ ನಿಮ್ಮ ಪ್ರತಿಯೊಂದು ಕೆಲಸವು ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತಿತ್ತು. ಈ ಕೆಲಸ ಕೈಗೂಡಿತು ಅನ್ನುವಷ್ಟರಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ಇಡೀ ಶ್ರಮ ನೀರ್ಪಾಲಾಗುತ್ತಿತ್ತು. ಕೈಗೆ ಬಂದ ಹಣ ನಿಲ್ಲುತ್ತಿರಲಿಲ್ಲ ಅಥವಾ ಈ ಉದ್ಯೋಗ ಕ್ಷೇತ್ರದಲ್ಲಿ ವಿನಾಕಾರಣ ಮನಸ್ತಾಪಗಳು ಉಂಟಾಗುತ್ತಿತ್ತು. ಆದರೆ ಈಗ ಶನೇಶ್ವರನ ದೃಷ್ಟಿ ಧನಾತ್ಮಕವಾಗಿ ಬದಲಾಗುತ್ತಿರುವುದರಿಂದ ಈ ಎಲ್ಲ ಅಡೆತಡೆಗಳು ದೂರವಾಗಿ ರಂಕನು ರಾಜನಾಗುವ ಅಪರೂಪದ ಯೋಗ ಒದಗಿ ಬರಲಿದೆ. ಆದರೆ ನೆನಪಿಡಿ, ಈ ಕಾಲಘಟ್ಟದಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಅತ್ಯಂತ ಪ್ರಮುಖವಾದವು. ಶನಿಯು ಪರೀಕ್ಷೆಯ ಧಾತುವಾಗಿದ್ದು ನಿಮ್ಮ ತಾಳ್ಮೆ ಹಾಗೂ ಧರ್ಮದ ಮಾರ್ಗವನ್ನು ಕಟ್ಟುನಿಟ್ಟಾಗಿ ಪರೀಕ್ಷಿಸುತ್ತಾನೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತು ಅತ್ಯಂತ ಜಾಗರೂಕತೆಯಿಂದ ಕೂಡಿರಬೇಕು. ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬ ಮಾನವನ ನಾಲಿಗೆಯ ಮೇಲೆ ದಿನಕ್ಕೆ ಒಮ್ಮೆಯಾದರೂ ತಾಯಿ ಸರಸ್ವತಿ ದೇವಿ ವಿರಾಜಮಾನನಾಗುತ್ತಾಳೆ. ಆ ಸಮಯದಲ್ಲಿ ನಾವು ಆಡುವ ಮಾತುಗಳು ಅದು ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ ನಿಜವಾಗುವ ಶಕ್ತಿಯನ್ನು ಪಡೆದಿರುತ್ತೆ. ಸಾಮಾನ್ಯವಾಗಿ ನಾವು ಅತಿಯಾದ ಕೋಪ ಅಥವಾ ಹತಾಶೆಯಲ್ಲಿ ಇದ್ದಾಗ, ಯಾಕಪ್ಪ ನನ್ನ ಜೀವನ ಹಾಳಾಯಿತು, ನನಗೆ ಎಂದಿಗೂ ಒಳಿತಾಗುವುದಿಲ್ಲ ಅಥವಾ ಇತರರಿಗೆ ಕೆಟ್ಟದ್ದನ್ನು ಬಯಸಿ ಆಡುವ ಮಾತುಗಳು ನಕಾರಾತ್ಮಕವಾಗಿ ಪರಿಣಮಿಸುತ್ತೆ. ಮುಂದಿನ 48 ಗಂಟೆಗಳ ಕಾಲ
ನಿಮ್ಮ ನಾಲಿಗೆಯ ಮೇಲೆ ಸರಸ್ವತಿಯ ವಿಶೇಷ ಪ್ರಭಾವ ಇರಲಿದೆ. ಆದ್ದರಿಂದ ಆದಷ್ಟು ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿ. ನಿಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಳ್ಳಿ. ಸದಾ ಧನಾತ್ಮಕ ಚಿಂತನೆ, ನನ್ನ ಕೆಲಸ ಯಶಸ್ವಿಯಾಗುತ್ತೆ, ಆರ್ಥಿಕ ಪ್ರಗತಿ ಉಂಟಾಗುತ್ತೆ ಎಂಬ ಸಕಾರಾತ್ಮಕ ಭಾವನೆಯನ್ನೇ ವ್ಯಕ್ತಪಡಿಸಿ. ವಾದ ವಿವಾದಗಳಿಂದ ದೂರವಿರಿ. ಮನೆಯಲ್ಲಾಗಲಿ ಅಥವಾ ಉದ್ಯೋಗ ಸ್ಥಳದಲ್ಲಾಗಲಿ ಅನಗತ್ಯ ವಾದಗಳಿಗೆ ಆಸ್ಪದ ನೀಡಬೇಡಿ. ಅಹಂಕಾರ, ಕಟುಮಾತು ಮತ್ತು ಆತುರದ ನಿರ್ಧಾರಗಳು ಕೈಗೂಡಲಿರುವ ಮಹಾಯೋಗವನ್ನು ಕೆಡಿಸಬಲ್ಲವು. ಆದ್ದರಿಂದ ಮುಂಬರುವ 2 ಅಥವಾ 3 ದಿನಗಳ ಕಾಲ ಸಂಪೂರ್ಣ ಮೌನ ಅಥವಾ ಹಿತಮಿತವಾದ ಸಂಭಾಷಣೆ ನಿಮ್ಮ ಅತ್ಯಂತ ದೊಡ್ಡ ಅಸ್ತ್ರವಾಗಲಿದೆ. ಶತ್ರುಗಳ ನೈಜ ಮುಖವಾಡ ನಕಾರಾತ್ಮಕ ಶಕ್ತಿಗಳ ಒಂದು ವಿನಾಶ. ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಾದಿಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಶತ್ರುಗಳ ಕಾಟ ಇದ್ದೇ ಇರುತ್ತೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯವರಿಗೆ ಈಗ ಎದುರಾಗುತ್ತಿರುವ ಶತ್ರು ದೋಷವು ಅತ್ಯಂತ ವಿಚಿತ್ರವಾದದ್ದು. ನಿಮ್ಮ ಮುಂದೆ ಪ್ರೀತಿ ಅದನ್ನು ತೋರಿಸುತ್ತಾ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ನಡೆಸುವ ಈ ಒಂದು ಮಿತ್ರ ರೂಪದ ಶತ್ರುಗಳ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗಲಿದೆ. ನಿಮ್ಮ ಸರಳತೆ ಮತ್ತು ಉದಾರ ಮನೋಭಾವವನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ವ್ಯಕ್ತಿಗಳು ನಿಮ್ಮ ಯೋಜನೆಗಳನ್ನು ತಿಳಿದುಕೊಂಡು ಅವುಗಳನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಭಗವಾನ್ ಶಿವನ ಮಹಾ ಒಂದು ಸಂಕಲ್ಪ ಮತ್ತು ಶನೇಶ್ವರನ ನ್ಯಾಯದ ಅಡಿಯಲ್ಲಿ ಇಂತಹ ವ್ಯಕ್ತಿಗಳ ಹುನ್ನಾರಗಳು ಈಗ ಬಯಲಾಗಲಿವೆ. ಶತ್ರುಗಳ ಒಂದು ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಉರಿಯುತ್ತಿದ್ದವರೇ ಈಗ ತಮ್ಮ ಸ್ವಂತ ಕರ್ಮಗಳ ಫಲದಿಂದ ಸಂಕಷ್ಟಕ್ಕೆ ಸಿಲುಕ್ತಾರೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಕಾಲಚಕ್ರವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಈ ರಹಸ್ಯದ ಸಂಗತಿಗಳು ಬಹಿರಂಗ. ಮುಂಬರುವ ದಿನಗಳಲ್ಲಿ ನಿಮ್ಮ ಆಪ್ತ ವಲಯದಲ್ಲೇ ಇದ್ದು ನಿಮ್ಮ ದ್ರೋಹ ಎಸಗುತ್ತಿದ್ದವರ ನೈಜ ಬಣ್ಣ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಮನೆ ಮತ್ತು ವ್ಯವಹಾರದ ಸ್ಥಳಗಳಲ್ಲಿ ಆವರಿಸಿದ್ದ ನಕಾರಾತ್ಮಕ ಶಕ್ತಿಗಳು ಕ್ರಮೇಣ ದೂರವಾಗಿ ಧನಾತ್ಮಕ ಸ್ಪಂದನಗಳು ಹೆಚ್ಚಾಗಲಿವೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ಭವಿಷ್ಯದ ಯೋಜನೆಗಳು, ಈ ರಹಸ್ಯ ಧನಾಗಮನದ ದಾರಿಗಳು ಅಥವಾ ವೈಯಕ್ತಿಕ ನಿರ್ಧಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ರಹಸ್ಯನ ಕಾಪಾಡೋದು ಈ ಒಂದು ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಸುರಕ್ಷತಾ ಕವಚ ಅಂತಲೇ ಅನ್ನಬಹುದು. ಆರ್ಥಿಕ ಪ್ರಗತಿ, ಈ ಒಂದು ವೃತ್ತಿಪರ ಯಶಸ್ಸು, ಈ ನೂತನ ಅವಕಾಶಗಳು ಒದಗಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಿಂಹ ರಾಶಿಯವರು ಎದುರಿಸುತ್ತಿದ್ದ ಸುದೀರ್ಘ ಮಂದಗತಿ ಈಗ ಅಂತ್ಯಗೊಳ್ಳಲಿದೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಹೊಸ ದಾರಿಗಳನ್ನು ತೆರೆಯುತ್ತಿದೆ. ಈ ಸ್ಥಗಿತಗೊಂಡಿದ್ದ ಧನಾಗಮನ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಬರಬೇಕಾಗಿದ್ದು ಕೈಜಾರಿ ಹೋಗಿದೆ ಎಂದು ನೀವು ಭಾವಿಸಿದ್ದ ಹಣವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರುವ ಯೋಗವಿದೆ. ಸಾಲವಾಗಿ ನೀಡಿದ ಹಣ ಅಥವಾ ಹಳೆಯ ಬಾಕಿ ವಸೂಲಾಗಲಿದೆ. ಈ ಉದ್ಯೋಗಸ್ಥರಿಗೆ ಆದಷ್ಟು ಶುಭವಾರ್ತೆ. ಕೆಲಸದ ಸ್ಥಳದಲ್ಲಿದ್ದ ವಿಪರೀತ ಮಾನಸಿಕ ಒತ್ತಡ, ಮೇಲಾಧಿಕಾರಿಗಳ ಕಿರಿಕಿರಿ ಹಾಗೂ ಕೆಲಸದ ಅಭದ್ರತೆ ದೂರವಾಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಅವಕಾಶವನ್ನು ನೀಡಬಹುದು. ವ್ಯಾಪಾರಿಗಳಿಗೆ ಮಹಾಲಾಭ. ವ್ಯಾಪಾರ ವಹಿವಾಟಿನಲ್ಲಿ ಮಂದಗತಿ ಅನುಭವಿಸುತ್ತಿದ್ದ ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಹಾಗೂ ದೀರ್ಘಕಾಲೀನ ಲಾಭ ತಂದುಕೊಡುವ ಯೋಜನೆಗಳು ಒದಗಿ ಬರುತ್ತೆ. ಈ ಹೊಸ ಸಹಭಾಗಿತ್ವ ಅಥವಾ ಹೂಡಿಕೆಗಳಿಗೆ ಇದು ಸೂಕ್ತ ಸನ್ನಿವೇಶ. ನಿರುದ್ಯೋಗಿಗಳಿಗೆ ನೂತನ ದಾರಿ. ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ನಿರಾಶರಾಗಿದ್ದರೆ ಯುವಕ ಯುವತಿಯರಿಗೆ ಅವರ ನಿರೀಕ್ಷೆಗೂ ಮೀರಿದ ಈ ಒಂದು ಅತ್ಯುತ್ತಮ ಉದ್ಯೋಗಾವಕಾಶಗಳು ಒದಗಿ ಬರುತ್ತೆ. ಆದರೆ ಈ ಒಂದು ಆರ್ಥಿಕ ಹರಿವು ಪ್ರಾರಂಭವಾದ ತಕ್ಷಣ ಜಾಗರೂಕರಾಗಿ ಇರಿ. ಬಂದ ಹಣವನ್ನು ಪೋಲು ಮಾಡದೆ ಭವಿಷ್ಯದ ಸುರಕ್ಷತೆಗಾಗಿ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವುದು ಅತ್ಯಗತ್ಯ. ಕುಟುಂಬದಲ್ಲಿ ಸೌಹಾರ್ದತೆ, ಸಂಬಂಧಗಳ ಮರುಜೀವ. ಹಣ ಮತ್ತು ವೃತ್ತಿಗಿಂತಲೂ ಮುಖ್ಯವಾದದ್ದು ಮನಃಶಾಂತಿ ಹಾಗೂ ಕುಟುಂಬದ ಒಂದು ನೆಮ್ಮದಿ ಅಂತಲೇ ಅನ್ನಬಹುದು. ಕಳೆದ ಕೆಲವು ದಿನಗಳಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು, ದಂಪತಿಗಳ ನಡುವೆ ಬಿರುಕು ಹಾಗೂ ಆಪ್ತ ಸಂಬಂಧಿಕರಿಂದ ಅಂತರ ಉಂಟಾಗಿದ್ದರೆ ಆ ಒಂದು ಪರಿಸ್ಥಿತಿ ಈಗ ಹದಕ್ಕೆ ಬರುತ್ತೆ. ಈ ದಂಪತಿಗಳ ನಡುವಿನ ಈ ಒಂದು ಸಾಮರಸ್ಯ
ಪತಿ ಪತ್ನಿಯರ ನಡುವೆ ಇದ್ದ ಅನುಮಾನ, ಅಸಮಾಧಾನ ಮತ್ತು ಕೋಪ ತಣ್ಣಗಾಗಿ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಬೆಳೆಯುತ್ತೆ. ಕುಟುಂಬದ ಒಂದು ಬೆಂಬಲ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನೀವು ಒಂಟಿಯಾಗಿದ್ದೀರಾ ಎಂಬ ಭಾವನೆ ಮೂಡಿದ್ದ ಸಮಯದಲ್ಲಿ ನಿಮ್ಮ ಕುಟುಂಬದ ಹಿರಿಯರು ಹಾಗೂ ನಿಜವಾದ ಹಿತೈಷಿಗಳು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಸಂಬಂಧಗಳ ಒಂದು ಶುದ್ಧೀಕರಣ. ನಿಮಗೆ ಅನಗತ್ಯ ಮಾನಸಿಕ ಕಿರಿಕಿರಿ ನೀಡುತ್ತಿದ್ದ ತಾತ್ಕಾಲಿಕ ಸಂಬಂಧಗಳು ತಾವಾಗಿಯೇ ನಿಮ್ಮ ಜೀವನದಿಂದ ದೂರವಾಗಲಿವೆ. ಇದನ್ನು ಕಂಡು ನೀವು ಬೇಸರ ಪಡಬೇಕಾಗಿಲ್ಲ. ಭಗವಂತನು ನಿಮಗಾಗಿ ಒಳಿತನ್ನೇ ಮಾಡುತ್ತಿದ್ದಾನೆ ಎಂಬುದನ್ನು ನೀವು ಗ್ರಹಿಸಿ. ಅಷ್ಟೇ ಅಲ್ಲದೆ ಮುಂಬರುವ 48 ಗಂಟೆಗಳ ನಂತರ ನಿಮ್ಮ ಮನಸ್ಸಿನಲ್ಲಿ ನೂತನ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಮೂಡುತ್ತೆ. ಕತ್ತಲೆಯಲ್ಲಿದ್ದ ನಿಮ್ಮ ಜೀವನಕ್ಕೆ ಹೊಸ ಭರವಸೆಯ ಬೆಳಕು ಹರಿಯುತ್ತೆ. ಜೀವನದಲ್ಲಿ ಮುಂಬರುವ ಒಂದಷ್ಟು ಪರೀಕ್ಷೆಗಳು ಮತ್ತು ಈ ಒಂದು ಮಾನಸಿಕ ಜಾಗೃತಿ ಅತ್ಯಗತ್ಯ. ಈ ದೊಡ್ಡ ಮಟ್ಟದ ಶುಭ ಫಲಗಳು ಅಥವಾ ಆರ್ಥಿಕ ಪ್ರಗತಿ ನಿಮ್ಮ ಜೀವನವನ್ನು ಪ್ರವೇಶಿಸುವ ಮುನ್ನ ಬ್ರಹ್ಮಾಂಡವು ನಿಮ್ಮನ್ನು ಒಂದು ಮಾನಸಿಕ ಪರೀಕ್ಷೆಗೆ ಒಳಪಡಿಸುತ್ತೆ. ಪ್ರತಿಯೊಂದು ದೊಡ್ಡ ವಿಜಯದ ಹಿಂದೆ ಅಷ್ಟೇ ದೊಡ್ಡ ಸವಾಲು ಇರುತ್ತೆ. ಮುಂದಿನ 48 ಗಂಟೆಗಳಿಂದ ಹಿಡಿದು 3 ದಿನಗಳ ಕಾಲಾವಧಿಯಲ್ಲಿ ನೀವು ಕೆಲವು ಮಾನಸಿಕ ವ್ಯತ್ಯಾಸಗಳನ್ನು ಅನುಭವಿಸಬಹುದು. ವಿನಾಕಾರಣ ಚಿಂತೆ, ಈ ಮಾನಸಿಕ ಒಂದು ತೂಕ, ಹಠಾತ್ತಾಗಿ ಮನಸ್ಸು ಭಾರವಾಗೋದಪ್ಪ, ಕಾರಣವಿಲ್ಲದೆ ಕಿರಿಕಿರಿ ಅಥವಾ ಸಣ್ಣ ವಿಷಯಗಳಿಗೂ ಅತಿಯಾದ ಆತಂಕ ಉಂಟಾಗುತ್ತೆ. ಹಳೆಯ ನೆನಪುಗಳ ಒಂದು ಕಾಟ, ಗತಕಾಲದಲ್ಲಿ ನಡೆದ ಕಹಿ ಘಟನೆಗಳು, ನಿಮ್ಮನ್ನು ಹೀಯಾಳಿಸಿದ ವ್ಯಕ್ತಿಗಳ ಮಾತುಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸುಳಿದಾಡಿ ನಿಮ್ಮ ಧೈರ್ಯವನ್ನು ಕುಗ್ಗಿಸಲು ಯತ್ನಿಸಬಹುದು. ಈ ಸಂದೇಹ ಅಥವಾ ಈ ಒಂದು ಗೊಂದಲ, ಅತ್ಯಂತ ನಂಬಿಕಸ್ಥ ವ್ಯಕ್ತಿಗಳ ಮೇಲೆಯೂ ವಿನಾಕಾರಣ ಸಂಶಯ ಮೂಡುವುದು ಅಥವಾ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ ಅನ್ನೋದು ಉಂಟಾಗುವುದು. ಈ ಒಂದು ಸಂಕೇತಗಳನ್ನು ಕಂಡ ತಕ್ಷಣ ನೀವು ಹೆದರಬೇಕಾಗಿಲ್ಲ. ಶಾಸ್ತ್ರಗಳ ಪ್ರಕಾರ ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಬೆಳಕು ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮೊಳಗಿನ ನಕಾರಾತ್ಮಕ ಚಿಂತನೆಗಳು ಹೊರಹೋಗುವಾಗ ಇಂತಹ ಮಾನಸಿಕ ತಡೆಗಳು ಉಂಟಾಗುತ್ತೆ. ಈ ಹಂತದಲ್ಲಿ ನೀವು ಶಾಂತವಾಗಿದ್ದು ಧೈರ್ಯಗೆಡದೆ ಮುನ್ನಡೆಯುವುದು ನಿಮ್ಮ ಒಂದು ಪ್ರಥಮ ಕರ್ತವ್ಯ. 11 ದಿನಗಳ ಮಹಾಸಿದ್ಧಿ ಮಂತ್ರ. ಈ ಒಂದು ಅಪರೂಪದ ಗ್ರಹಗಳ ಸಂಕ್ರಮಣ ಮತ್ತು ಸಕಾರಾತ್ಮಕ ಶಕ್ತಿಯ ಲಾಭವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ಶಾಸ್ತ್ರೋಕ್ತವಾದ ಹಾಗೂ ಅತ್ಯಂತ ಸರಳವಾದ ದೈವಿಕ ಪರಿಹಾರ ಇಲ್ಲಿ ನೀಡಲಾಗಿದೆ. ಈ ಒಂದು ಸಿದ್ಧಿ ಉಪಾಯವನ್ನು ನಿಯಮಿತವಾಗಿ ಮಾಡುವುದರಿಂದ ನಿಮ್ಮ ಭಾಗ್ಯದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ, ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಈ ಜಪವನ್ನು ಪ್ರಾರಂಭಿಸಿ. ಈ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶಾಂತ ಚಿತ್ತರಾಗಿ ಕುಳಿತುಕೊಳ್ಳಿ. ರುದ್ರಾಕ್ಷಿ ಮಾಲೆ ಇದ್ದರೆ ಶ್ರೇಷ್ಠ, ಇಲ್ಲದಿದ್ದರೆ ಮನಸ್ಸಿನಲ್ಲೇ ಎಣಿಕೆ ಮಾಡಬಹುದು. ಪ್ರತಿದಿನ 108 ಬಾರಿ ಸತತ 11 ದಿನಗಳ ಕಾಲ ಈ ಒಂದು ಮಹಾ ಮಂತ್ರವನ್ನು ಜಪಿಸಿ. ಓಂ ನಮಃ ಶಿವಾಯ, ಶನೇಶ್ವರಾಯ ನಮಃ. ಜಪ ಮಾಡುವಾಗ ಮನಸ್ಸಿನಲ್ಲಿ ಯಾರ ವಿರುದ್ಧವೂ ದ್ವೇಷ, ಆಕ್ರೋಶ ಅಥವಾ ಕೆಟ್ಟ ಆಲೋಚನೆ ಇರಬಾರ್ದು. ನನ್ನ ಕರ್ಮಗಳು ಶುದ್ಧವಾಗಲಿ, ಬ್ರಹ್ಮಾಂಡವು ನನಗೆ ಸನ್ಮಾರ್ಗವನ್ನು ತೋರಿಸಲಿ ಎಂಬ ಶುದ್ಧ ಭಾವನೆ ನಿಮ್ಮಲ್ಲಿ ಇರಬೇಕು. ಈ ಜಪ ಮುಗಿದ ನಂತರ ಕನಿಷ್ಠ 1 ನಿಮಿಷಗಳ ಕಾಲ ಸಂಪೂರ್ಣ ಮೌನವನ್ನು ವಹಿಸಿ ಕಣ್ಣು ಮುಚ್ಚಿ ಬ್ರಹ್ಮಾಂಡದ ಶಾಂತಿಯನ್ನು ಅನುಭವಿಸಿ. ಈ ಒಂದು 11 ದಿನಗಳ ಈ ವ್ರತರೂಪಿ ಜಪವು ನಿಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡುತ್ತೆ. ಸಿಂಹರಾಶಿಯವರ ಜೀವನದಲ್ಲಿ ನೂತನ ಯಶಸ್ಸು, ಶ್ರೇಯಸ್ಸು ಮತ್ತು ಅಖಂಡ ಆರ್ಥಿಕ ಭದ್ರತೆಯನ್ನು ತಂದುಕೊಡುತ್ತೆ. ಜೀವನದ ಕಹಿ ಸತ್ಯ ಮತ್ತು ಕರ್ಮ ಸಿದ್ಧಾಂತ. ಯಾರೊಂದಿಗಾದರೂ ತಪ್ಪು ಅಥವಾ ಅನ್ಯಾಯ ಮಾಡಿದಾಗ ನಮಗೆ ಏನೂ ಆಗೋದಿಲ್ಲ ಎಂಬ ಭ್ರಮೆಯಲ್ಲಿ ಇರಬಾರ್ದು. ಏಕೆಂದರೆ ಕಾಲ ಮತ್ತು ನಿಯತಿ ಅಂದರೆ ಕರ್ಮ ನಿಮಗೆ ಉತ್ತರ ನೀಡುವ ಸಮಯಕ್ಕಾಗಿ ಕಾಯುತ್ತಿರುತ್ತೆ. ವಿಧಿ ಅಥವಾ ಅದೃಷ್ಟವು ನಮಗೆ ಏಟು ನೀಡಿದಾಗ ಅದು ಕೇವಲ ಶರೀರವಷ್ಟಕ್ಕೆ ಅಲ್ಲ, ನೇರವಾಗಿ ಆತ್ಮಕ್ಕೆ ತಟ್ಟುವುದು. ಸಾಮಾನ್ಯವಾಗಿ ನಮ್ಮವರು ಎಂದು ಭಾವಿಸಿದವರು ಮಾಡುವ ಚಾಣಾಕ್ಷತನ ಅಥವಾ ಮೋಸ ನಮಗೆ ಅರ್ಥವಾಗಲ್ಲ ಎಂದು ಅವರು ಭಾವಿಸಿರುತ್ತಾರೆ. ಆದರೆ ನಾವು ಸುಮ್ಮನೆ ಅವರ ಒಂದು ಮುಖವಾಡ ಕಳಚಿ ಬೀಳುವುದನ್ನು ಮೌನವಾಗಿ ವೀಕ್ಷಿಸುತ್ತೇವೆ. ಕಾಲ ಎಲ್ಲವನ್ನ ಸೃಷ್ಟಿಪಡಿಸುತ್ತೆ. ಪ್ರತಿಯೊಬ್ಬರೂ ನಾವು ನಿಮ್ಮವರು ಎಂದು ಹೇಳಿಕೊಳ್ತಾರೆ. ಆದರೆ ಕಷ್ಟದ ಸಮಯದಲ್ಲಿ ಯಾರು ನಿಲ್ತಾರೋ ಎಂಬುದನ್ನು ತೋರಿಸಿಕೊಡುವುದೇ ನಿಜವಾದ ಒಂದು ಕಾಲ.
ಇಂದಿನ ಜಗತ್ತಿನಲ್ಲಿ ಜನರು ತಮ್ಮ ಸ್ವಾರ್ಥ ಅಥವಾ ಅಗತ್ಯ ಮುಗಿಯುವವರೆಗೆ ಮಾತ್ರ ಸಂಬಂಧಗಳನ್ನು ಉಳಿಸಿಕೊಳ್ಳೋದು. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಬೆಂಕಿಯ ತತ್ವ ಹೊಂದಿರುವ ಈ ರಾಶಿಯವರಿಗೆ ಇಂದು ಆಲೋಚನೆಗಳಲ್ಲಿ ಒಂದಿಷ್ಟು ಗೊಂದಲ ಮತ್ತು ಅಸ್ಥಿರತೆ ಎದುರಾಗುವ ಸಾಧ್ಯತೆ ಇದೆ. ಇಂದು ನೀವು ಒಂದೇ ಸಮಯದಲ್ಲಿ 10 ವಿಷಯಗಳ ಬಗ್ಗೆ ಚಿಂತಿಸಲು ತೊಡಗುತ್ತೀರಿ. ಈ ಕಾರಣದಿಂದಾಗಿ ಕೈಗೆತ್ತಿಕೊಂಡ ಯಾವುದೇ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಳಿಸಲು ನೀವು ತುಂಬಾನೇ ಕಷ್ಟ ಪಡಬೇಕಾಗಬಹುದು. ಏಕಾಗ್ರತೆಯ ಕೊರತೆ ನಿಮ್ಮನ್ನ ಕಾಡಬಹುದು. ಆದ್ದರಿಂದ ನಿಮ್ಮ ಮನಸ್ಸನ್ನು ಇಟ್ಟುಕೊಳ್ಳಲು ಧ್ಯಾನ ಅಥವಾ ಈ ಪ್ರಾಣಾಯಾಮದಂತಹ ಮಾನಸಿಕ ಅಭ್ಯಾಸಗಳನ್ನು ಮಾಡುವುದು ಅತ್ಯಗತ್ಯ. ಇಂದು ಪ್ರತಿಯೊಬ್ಬರಿಂದಲೂ ಸಲಹೆ ಪಡೆಯಲು ಹೋಗಬೇಡಿ. ಪ್ರತಿಯೊಬ್ಬರು ವಿಭಿನ್ನ ದೃಷ್ಟಿಕೋನಗಳನ್ನು ನೀಡಿದಾಗ ನಿಮ್ಮ ಮಾನಸಿಕ ಗೊಂದಲ ಇನ್ನಷ್ಟು ಹೆಚ್ಚಾಗಬಹುದು. ನಿಮ್ಮ ಅಂತರಾತ್ಮದ ಧ್ವನಿಗೆ ಕಿವಿಗೊಡಿ ಮತ್ತು ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗಿರಿ. ನಿಮ್ಮ ದಿನಚರಿಯಲ್ಲಿನ ಈ ಒಂದು ಓಡಾಟ ಹಾಗೂ ಆತಂಕದಿಂದಾಗಿ ಪದೇ ಪದೇ ವೈದ್ಯರು ಅಥವಾ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಬರಬಹುದು. ವಿಶ್ರಾಂತಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಒಂಟಿಯಾಗಿ ಕುಳಿತು ಪ್ರಶಾಂತ ವಾತಾವರಣದಲ್ಲಿ ಚಿಂತನೆಯನ್ನು ನಡೆಸಿ. ಪ್ರಸ್ತುತ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಧನಾತ್ಮಕ ಬದಲಾವಣೆಗಳ ಅಗತ್ಯವಿದೆ. ಆದ್ದರಿಂದ ಬದಲಾವಣೆಗೆ ನೀವು ಹೆದರಬೇಡಿ. ಈ ಜೀವನದಲ್ಲಿ ಕಷ್ಟಗಳು ಅನ್ನೋದು ಸರ್ವೇ ಸಾಮಾನ್ಯ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳಿಂದ ಆದಷ್ಟು ತಾಳ್ಮೆ ಮತ್ತು ಭಕ್ತಿಯಿಂದ ನೀವು ಮಾಡಿ. ಜಯ ಖಂಡಿತ ನಿಮ್ಮದೇ. ಈ ನಾಯಿಗೆ ನೀವು ಆಹಾರ, ರೊಟ್ಟಿ ಏನಿರುತ್ತೆ ಅದನ್ನು ನೀವು ನೀಡೋದ್ರಿಂದ ನಿಮಗೆ ಆಗುವ ಈ ಒಂದು ಶುಭ ಫಲಗಳು ಏನೆಲ್ಲ ಇವೆ ಅಂತ ನಾವು ನೋಡ್ತಾ ಹೋಗೋಣ. ಶನಿ ಮತ್ತು ಈ ರಾಹು ಕೇತುಗಳ ಒಂದು ದೋಷ ನಿವಾರಣೆ ಆಗುತ್ತೆ. ನಂತರ ಈ ಕಾಲಭೈರವನ ಅನುಗ್ರಹ ರಕ್ಷಣೆ ನಿಮ್ಮ ಮೇಲೆ ಸದಾ ಇರುತ್ತೆ. ಪಿತೃದೋಷದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಯಾವುದೇ ಮನೆಯಲ್ಲಿ ಈ ಜಗಳ ಏನೇ ಒಂದು ಆಗ್ತಾ ಇದ್ರು, ನೀವು ಕೈಯಲ್ಲಿ ಎಷ್ಟೇ ದುಡಿದ್ರು ಸಂಪಾದನೆ ಮಾಡಿದ್ರು ಮನೆಗೆ ತಗೊಂಡು ಬಂದ್ರು ಆ ದುಡ್ಡು ಒಂದು ಅರ್ಧ ಗಂಟೆಲೆಲ್ಲ ಖಾಲಿ ಆಗುತ್ತಲ್ಲ, ಇದು ಖಾಲಿ ಆಗಲ್ಲ. ನೀವು ಯಾವುದೇ ಒಂದು ಕಷ್ಟಕ್ಕೆ ನಿಮಗೆ ಸರಿ ಹೋಗುತ್ತೆ. ಮತ್ತೆ ಆರ್ಥಿಕ ವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಆದಷ್ಟು ನೀವು ಈ ಒಂದು ಕಾಲಭೈರವೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅನ್ನೋದಾಗಿದ್ರೆ, ನೀವು ಈ ಶನಿ ದೋಷದಿಂದ ಮುಕ್ತಿ ಪಡಿಬೇಕು ಅನ್ನೋದಾದ್ರೆ ಈ ನಾಯಿಗಳಿಗೆ ಆಹಾರ, ನೀರು ನೀವು ನೀಡಿ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಬಳಸಿಕೊಳ್ಳಿ. ನಿಮ್ಮ ಕೈಲಾದಷ್ಟು ಅಂದರೆ ಈ ಪ್ರಾಣಿ ಪಕ್ಷಿಗಳಿಗೆ, ಹಕ್ಕಿಗಳಿಗೆ ಈ ಅನ್ನ, ನೀರು, ಆಹಾರ ಮತ್ತು ಈ ಹಸಿರು ಹುಲ್ಲು, ಈ ಮೇವು ಹಸುಗಳಿಗೆ ಇದನ್ನು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಮಕ್ಕಳ ವಿಷಯದಲ್ಲೂ ಏಳಿಗೆ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇರುತ್ತಲ್ಲ, ಅದು ಕೂಡ ನಿಂತು ನಿಮ್ಮ ಮನೆಯಲ್ಲಿ ಶಾಂತಿ ಅನ್ನೋದು ವಾಸ ಆಗುತ್ತೆ. ಮತ್ತೆ ಯಾವುದೇ ಈ ಒಂದು ಜಗಳ ಆಗ್ತಾ ಇರುತ್ತೆ ಅದು ಕೂಡ ನಿಲ್ಲುತ್ತೆ. ಟೋಟಲಿ ಹೇಳ್ಬೇಕು, ಒಟ್ಟಾರೆಯಾಗಿ ಹೇಳ್ಬೇಕು ಅನ್ನೋದಾದ್ರೆ ಆದಷ್ಟು ನಿಮಗೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.